ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಈಗಾಗಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಸರ್ಕಾರ ನಗರದ ಜನರಿಗೆ ಮತ್ತೊಂದು ತೆರಿಗೆಯ ಹೊರೆಯಿಂದ ಹೊರಿಸಲು ಮುಂದಾಗ್ತಾ ಇದೆ. ಹೌದು, ಕಳೆದ ವರ್ಷ ನಗರದ ಕಸ ವಿಲೇವಾರಿ ಹಾಗೂ ಸಂಗ್ರಹಣೆಗೆ ಅಂತ ರಾಜ್ಯ ಸರ್ಕಾರ ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಎನ್ನುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿತ್ತು. ಈಗ ಈ ಸಂಸ್ಥೆ ಜನರ ರಕ್ತವನ್ನ ಹೀರೋದಕ್ಕೆ ಮುಂದಾಗ್ತಾ ಇದೆ. ಹೌದು, ಮನೆಗಳಲ್ಲಿ ಉತ್ಪತ್ತಿಯಾದಂತಹ ಕಸಕ್ಕೆ ಸೆಸ್ಸನ್ನ ಹೇರಲು ಮುಂದಾಗ್ತಾ ಇದ್ದು, ಸದ್ಯ ಘನತ್ಯಾಜ್ಯ ನಿರ್ವಹಣೆ ಘಟಕದ ನಗರಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಲಾಗಿದೆ. ಇನ್ನು ಕಸದ ಹೊಸ ತೆರಿಗೆಯಿಂದ ಘನತ್ಯಾಜ್ಯ ನಿರ್ವಹಣೆ ಘಟಕಕ್ಕೆ ವರ್ಷಕ್ಕೆ 600 ಕೋಟಿ ಆದಾಯ ಬರುವಂತಹ ನಿರೀಕ್ಷೆ ಕೂಡ ಇದೆಯಂತೆ. ಇನ್ನು ಘನತ್ಯಾಜ್ಯ ಘಟಕ ನಗರದ ಕಟ್ಟಡದ ವಿಸ್ತೀರ್ಣದ ಆಧಾರದ ಮೇಲೆ ಕಸದ ಶುಲ್ಕವನ್ನ ನಿಗದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದು, ಒಟ್ಟು 6 ಹಂತಗಳಲ್ಲಿ ಕಸದ ಸೆಸ್ಸನ್ನ ಕಲೆಕ್ಟ್ ಮಾಡಲಿದ್ಯಂತೆ. ಅದರಲ್ಲಿ 600 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ ನಿಗದಿ ಮಾಡ್ತಾ ಇದೆ. ಇನ್ನು 600ರಿಂದ 1000 ಅಡಿ ಇರತಕ್ಕಂತಹ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ, ಹಾಗೆ 1000ದಿಂದ 2000 ಚದರ ಅಡಿ ಇರತಕ್ಕಂತಹ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿಯನ್ನ ನಿಗದಿ ಮಾಡ್ತಾ ಇದೆ. ಇನ್ನು 2000ದಿಂದ 3000 ಚದರ ಅಡಿ ಇರತಕ್ಕಂತಹ ಕಟ್ಟಡಗಳಿಗೆ 150 ರೂಪಾಯಿ, ಹಾಗೆ 3000ದಿಂದ 4000 ಚದರ ಅಡಿ ಇರತಕ್ಕಂತಹ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿಯನ್ನ ನಿಗದಿ ಮಾಡ್ತಾ ಇದೆ. ಇನ್ನು 4000 ಚದರ ಅಡಿ ಮೇಲ್ಪಟ್ಟಂತಹ ಕಟ್ಟಡಗಳಿಗೆ ತಿಂಗಳಿಗೆ 400ರಂತೆ ಮನೆಯ ಕಸದ ಮೇಲೆ ತೆರಿಗೆಯನ್ನು ಹೇರೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದ್ದು, ಏಪ್ರಿಲ್ 1ರಿಂದಲೇ ಈ ಹೊಸ ನಿಯಮ ಜಾರಿ ಬರಲಿದೆಯಂತೆ.